ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಕೆಲವೊಂದು ವಿಷಯಗಳಲ್ಲಿ ಹೇಳ್ತಾರೆ ಉದಾಸೀನವೇ ಮದ್ದು ಅಂತೇಳಿ. ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಜಸ್ಟ್ ನೆಗ್ಲೆಕ್ಟ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಬಾರ್ದು. ಆಗ ಆ ಸಮಸ್ಯೆ ಹಾಗೆ ನಿವಾರಣೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಈ ಉದಾಸೀನದಿಂದಾಗಿ ಆ ಸಮಸ್ಯೆ ಉಲ್ಬಣ ಆಗ್ತದೆ, ಕೊನೆಗೆ ಅದು ಅವರ ಕೈ ಮೀರಿ ಹೋಗುತ್ತೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಕರ್ನಾಟಕ ಬಿಜೆಪಿಯಲ್ಲಿ ಈಗ ನಡೀತಿರುವಂತಹ ಬಹುದೊಡ್ಡ ಸಮಸ್ಯೆ ಈ ಬಣ ಜಗಳ. ಈ ಬಣ ಜಗಳಕ್ಕೆ ಇಲ್ಲಿ ಒಂದು ಕಡೆ ಹೈಕಮಾಂಡ್ ಅಂದರೆ ದೆಹಲಿಯ ಮ್ಯಾನೇಜ್ಮೆಂಟ್ ಏನಿದೆ, ಇವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ, ಅಂದ್ರೆ ಸ್ವಲ್ಪ ಉದಾಸೀನವೇ ಮಾಡ್ಕೊಂಡು ಬಂದರು ಅನಿಸ್ತದೆ. ಆದರೆ ಈಗ ಏನಾಗಿದೆ, ಈ ಸಮಸ್ಯೆ ಒಂದು ರೀತಿ ಉಲ್ಬಣ ಆಗಿಬಿಟ್ಟಿದೆ. ನಿಮ್ಗೆ ಹೇಳಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂತಕೊಂಡು ಬಿಜೆಪಿ ಕರೀತಾರೆ. ಆದರೆ ಸದ್ಯದ ಮಟ್ಟಿಗೆ ಕರ್ನಾಟಕದ ಬಿಜೆಪಿ ನಾವು ಬೀದಿ ಜಗಳ ಪಾರ್ಟಿ ಅಂತೇಳಿ ಕರಿಬಹುದು. ಯಾಕಂದ್ರೆ ಅಷ್ಟೊಂದು ಬೀದಿ ಜಗಳ ಥರ ನಡೀತಾ ಇದೆ ಇಲ್ಲಿ ವ್ಯವಹಾರಗಳು. ಇಲ್ಲಿ ಏನಾಗಿದೆ ಅಂದರೆ, ಒಂದು ಕಡೆ ಯತ್ನಾಳ್ ಅವರ ಗ್ರೂಪ್ ಆಗಿದೆ, ಇನ್ನೊಂದು ಕಡೆ ವಿಜಯೇಂದ್ರ ಅವ್ರ ಗ್ರೂಪ್ ಆಗಿದೆ. ಈ ಎರಡು ಬಣಗಳ ಮಧ್ಯೆ ಬಹಳಷ್ಟು ತಿಕ್ಕಾಟ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಇನ್ನೊಂದಿಷ್ಟು ಕೆಲವು ಜನ ಇದ್ದಾರೆ, ಅವರು ಸೈಲೆಂಟ್ ಆಗಿದ್ದಾರೆ, ಅಂದ್ರೆ ನ್ಯೂಟ್ರಲ್ ಆಗಿರುವಂಥವ್ರು. ಇಲ್ಲಿ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದೇ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇನಂದ್ರೆ BY ವಿಜಯೇಂದ್ರವ್ರನ್ನ ತಕ್ಷಣ ಕೆಳಗಿಳಿಸ್ಬೇಕು, ಅವರ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಪ್ರೆಸಿಡೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ BY ವಿಜಯೇಂದ್ರ ಅವ್ರನ್ನ ಏನಾದರೂ ಹೈಕಮಾಂಡ್ ಮುಟ್ಲಿಕ್ಕೆ ಹೋದ್ರೆ ಇಲ್ಲಿ ಯಡಿಯೂರಪ್ಪನವರು ಸಿಡಿದೇಳ್ತಾರೆ. ಅವರು ಮುಂದಿನ ಚುನಾವಣೆಗಳಲ್ಲಿ ಇವರಿಗೆ ಉಲ್ಟಾ ಹೊಡೆಯೋ ಸಾಧ್ಯತೆಗಳಿರ್ತದೆ. ಯಾಕಂದ್ರೆ ರಾಜಕೀಯದಲ್ಲಿ ಹೇಳ್ತೇನೆ ನೋಡಿ, ಯಾವುದೇ ಪಾರ್ಟಿಲಿರಲಿ ಏನೇ ಇರಲಿ, ಆದ್ರೂ ಕೂಡ ಇವ್ರದ್ದೊಂದು ಮನಸ್ಥಿತಿ ಇರ್ತದೆ. ನಾನೇ ಇಲ್ಲಿ ಯಾವಾಗಲೂ ಸರ್ವೋಚ್ಚ ನಾಯಕರಾಗಿರ್ಬೇಕು, ನನ್ನ ಮಾತೆ ನಡಿಬೇಕು ಅನ್ನೋದು ಅವರ ಇಂಗಿತ ಆಗಿರ್ತದೆ. ಇಲ್ಲಿ ಯಡಿಯೂರಪ್ಪನವರು ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೆ ನನ್ನ ಕುಟುಂಬದವ್ರನ್ನ ಇವರು ಕೆಳಗಿಳಿಸಬಾರ್ದು, ಮುಟ್ಟಬಾರ್ದು ಅನ್ನೋದು ಅವರ ಡಿಮಾಂಡ್ ಆಗಿದೆ. ಆದರೆ ಇದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಇರೋದು ಯತ್ನಾಳ್ ಅವರು. ಮೊದಲಾಗಿದ್ರೆ ಏನಾಗಿತ್ತು ಅಂದ್ರೆ, ಯತ್ನಾಳ್ ಅವರು ಒಬ್ಬರೇ ಇದ್ರು, ಅಂದ್ರೆ ಅವ್ರು ಒಬ್ಬರೇ ಅಲ್ಲಿ ಮಾತಾಡ್ತಾ ಇದ್ರು, ಎಲ್ಲೋದು ಮಾಡ್ತಾ ಇದ್ರು. ಆದ್ರೆ ಈಗ ಯತ್ನಾಳ್ ಜೊತೆಗೆ ಹಲವಾರು ಜನ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೊನ್ನೆ ಲೋಕಸಭಾ ಚುನಾವಣೆ ನಡೆದ ನಂತರ ಬಹಳಷ್ಟು ಜನ ಅತೃಪ್ತರು ಬಿಜೆಪಿಯಲ್ಲಿ ಹುಡ್ಕೊಂಡು ಬಿಟ್ಟಿದ್ದಾರೆ. ಅವರೆಲ್ಲರಿಗೆ ಯತ್ನಾಳ್ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಕರ್ನಾಟಕದ ನಡೀತಾ ಇದ್ದಂತಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಅಂದ್ರೆ ಇಲ್ಲಿರುವಂತಹ ಬಿಜೆಪಿಯ ಕೆಲವು ನಾಯಕರು, ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪ ಮತ್ತೆ ಅವರ ಕುಟುಂಬಸ್ಥರು ಕಾಂಗ್ರೆಸ್ ಜೊತೆ ಬಹಳಷ್ಟು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಯತ್ನಾಳ್ ಅವರು ಮೊದಲಿಂದನೂ ಅಪಾದನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಲಂಚ, ಈ ತರದ ಬಹಳಷ್ಟು ಅಪಾದನೆಗಳು ಯಡಿಯೂರಪ್ಪನವರ ಕುಟುಂಬದ ಮೇಲೆ ಯತ್ನಾಳ್ ಅವರು ಹೊರಿಸ್ತಾರೆ. ಹಾಗಾಗಿ ಯತ್ನಾಳ್ ಅವರು ಯಾವಾಗಲೂ ಡಿಮಾಂಡ್ ಮಾಡ್ತಾ ಇರೋದೊಂದೇ, BY ವಿಜಯೇಂದ್ರ ಅವ್ರನ್ನ ತಕ್ಷಣ ಇಳಿಸ್ಬೇಕು, ಅವರ ಬದಲಿಗೆ ಬೇರೆ ಯಾರನ್ನಾರು ಪ್ರೆಸಿಡೆಂಟ್ ಮಾಡಬೇಕು ಅಂತೇಳಿ. ಆದರೆ ಇದಕ್ಕೆ ಹೈಕಮಾಂಡ್ ಸಡನ್ ಆಗಿ ಒಪ್ಪೋ ಸಾಧ್ಯತೆಗಳಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಆ ಥರ ಮಾಡ್ಲಿಕ್ಕೆ ಹೋದ್ರೆ ಬೇರೆಯದೇ ಸಮಸ್ಯೆ ಉದ್ಭವ ಆಗ್ಬೋದು. ನಿಮ್ಗೆ ಹೇಳಬೇಕು ಅಂದರೆ, ನಾರ್ತ್ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತುಂಬ ಪ್ರಭಾವಿಯಾದಂತಹ ರಾಜಕಾರಣಿ. ಯಾಕಂದ್ರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ, ಯತ್ನಾಳ್ ಅವ್ರನ್ನ ಎಲ್ಲರೂ ತಮ್ಮ ಸಭೆ ಕರಿತಾ ಇದ್ರು, ನೀವು ಬಂದು ಭಾಷಣ ಮಾಡಿ ನಮಗೆ ಜಯ ಸಿಗ್ತದೆ ಅಥವಾ ನಮಗೆ ವೋಟ್ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಯತ್ನಾಳ್ ಅವರಿಗೆ ಬಹಳಷ್ಟು ಡಿಮಾಂಡ್ ಇತ್ತು. ಯತ್ನಾಳ್ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದಲ್ಲಿ ಒಂದು 40-50 ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುವಂತಹ ಓರ್ವ ನಾಯಕ ಆಗಿ ಬೆಳೆದಿದ್ದಾರೆ ಅಲ್ಲಿ. ಅಂದರೆ ಅವರು ತಮ್ಮ ಕಟುವಾದಂತಹ ಹಿಂದುತ್ವದ ಮಾತು ಅಥವಾ ಯಾರನ್ನೂ ಡೋಂಟ್ ಕೇರ್ ಅಂತ ಮಾತಾಡೋ ರೀತಿ, ಇದೆಲ್ಲದೂ ಕೂಡ ಯತ್ನಾಳ್ ಅವ್ರನ್ನ ಅಲ್ಲಿ ಒಂದು ರೀತಿಯಾದಂತಹ ಫೈರ್ ಬ್ರ್ಯಾಂಡ್ ನಾಯಕ ಅಂತಾರ ಅಲ್ಲಿ ಜನ ಟ್ರೀಟ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ, ಯತ್ನಾಳ್ ಅವ್ರ ಜೊತೆಗೆ ಪ್ರತಾಪ್ ಸಿಂಹ ಇದ್ದಾರೆ, ಜೊಲ್ಲೆ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಸಿದ್ದೇಶ್ವರ್ ಅವರು ಇದ್ದಾರೆ, ಹಾಗೆ ಕುಮಾರ್ ಬಂಗಾರಪ್ಪ ಸೇರ್ಕೊಂಡಿದ್ದಾರೆ. ಇದೇ ತರ ಬಹಳಷ್ಟು ಜನ ಅವ್ರ ಜೊತೆ ಕಾಣಿಸ್ಕೊತಾ ಇದ್ದಾರೆ. ಈಗ ಮೊದಲಾದ್ರೆ ಯತ್ನಾಳ್ ಅವ್ರು ಒಬ್ಬರೇ ಓಡಾಡ್ತಾ ಇದ್ರೆ, ಈಗಂತೂ ಫುಲ್ ಟೀಮ್ ರೆಡಿ ಆಗಿಬಿಟ್ಟಿದೆ ಅವರದ್ದು. ಅದೇ ರೀತಿಯಲ್ಲಿ ಬಹಳಷ್ಟು ಜನ ಅವ್ರನ್ನ ಓಪನ್ ಆಗಿ ಅಲ್ಲದಿದ್ರು ಹಿಂದ್ಗಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತಕೊಂಡು ವಿಜಯೇಂದ್ರ ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಿದ್ರು. ಹೈಕಮಾಂಡಿಂದ ಕೂಡ ನಿನ್ನೆ ಅವರಿಗೆ ಫೋನ್ ಕಾಲ್ ಬಂದಿತ್ತು, ತಕ್ಷಣ ದೆಹಲಿಗೆ ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆನ ಬಗೆಹರಿಸ್ತೇವೆ, ಕೂತ್ಕೊಂಡು ಮಾತಾಡೋಣ ಅಂತೇಳಿ ಕರೆದಿದ್ದಾರೆ. ಆದರೆ ಯತ್ನಾಳ್ ಅವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ, ಇಲ್ಲ ನಾನು ಒಬ್ಬನೇ ಬರೋದಿಲ್ಲ, ಬರೋದಾದ್ರೆ ನನ್ನ ಸಂಪೂರ್ಣ ಟೀಮ್ ಏನಿದೆ ಈ ಟೀಮ್ನೇ ನಾನು ಕರ್ಕೊಂಡು ಬರ್ತೇನೆ, ಎಲ್ಲರ ಎದುರುಗಡೆ ಕೂತ್ಕೊಂಡು ಮಾತಾಡೋಣ, ಆಗ ಇಲ್ಲಿ ಎಲ್ಲೆಲ್ಲ ಸಮಸ್ಯೆ ಇದೆ ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತಾಗ್ತದೆ, ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಕೂಡ ಸುಲಭ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಆ ಮುಖಾಂತರ ಹೈಕಮಾಂಡಿಗೆ ಒಂದು ರೀತಿಯಾಗಿ ಇವರು ಸಡ್ಡು ಹೊಡೆದು ನಿಂತು ಬಿಟ್ಟಿದ್ದಾರೆ. ಈಗ ನಾಡಿದ್ದು ಯಾರೋ ಹೈಕಮಾಂಡ್ ಇಂದ ಯಾರೋ ಒಬ್ರನ್ನ ಕಳಿಸ್ತಾ ಇದ್ದಾರೆ, ಚುಗ್ಗನ್ ತಗೊಂಡ್ ಬರ್ತಾ ಇದ್ದಾರೆ. ಆದ್ರೆ ಅವರಿಗೆ ಇಲ್ಲಿರುವಂತ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಆಗೋದು ಕಷ್ಟ ಅನ್ಸ್ತದೆ. ಕೇವಲ ಬಂದೊಂದು ಮಾತಾಡ್ಕೊಂಡು ಹೋಗ್ಬೋದು ಹೊರತು ಬೇರೆ ಇನ್ನೇನು ಅಂತಹದ್ದು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಖಂಡಿತವಾಗಿಯೂ ಕರ್ನಾಟಕ ಬಿಜೆಪಿಯಲ್ಲಿ ಖಂಡಿತವಾಗಿ ನಡೀಲಿಕ್ಕಿಲ್ಲ ಅನಿಸ್ತದೆ. ಇನ್ನೊಂದು ಕಡೆ ಏನಾಗಿದೆ, ಈಗ ಇಲ್ಲಿರುವಂಥ ಸಮಸ್ಯೆ ಕೇವಲ ಈ ಪ್ರೆಸಿಡೆಂಟ್ ಪೋಸ್ಟ್. ಯತ್ನಾಳ್ ಅವರು ಹೇಳೋದೇನೆಂದರೆ, BY ವಿಜಯೇಂದ್ರ ಅವ್ರನ್ನ ತಕ್ಷಣ ಇಳಿಸ್ಬೇಕು, ಅದರ ಬದಲಿ ಬೇರೆ ಯಾರನ್ನ ಕೂರಿಸ್ಬೇಕು ಅಂತಕೊಂಡು.
ಹಾಗಾದ್ರೆ ಯಾರನ್ನ ಇಲ್ಲಿ ಪ್ರೆಸಿಡೆಂಟ್ ಮಾಡೋದು? ಈಗ ಯತ್ನಾಳ್ ಗುಂಪಿಂದ ಯಾರನ್ನಾದ್ರು ಮಾಡಿದ್ರೆ ಯಡಿಯೂರಪ್ಪ ಆ್ಯಂಡ್ ಟೀಮಿಗೆ ಬೇಸರ ಆಗ್ತದೆ. ಯಡಿಯೂರಪ್ಪನ ಕರೆಯವ್ರನ್ನೇ ಬೇರೆ ಇನ್ಯಾರನ್ನಾದ್ರು ಮಾಡಿದ್ರೆ ಯತ್ನಾಳ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಮತ್ತೆ ಪುನಃ ಈ ಸಮಸ್ಯೆ ಕಂಟಿನ್ಯೂ ಆಗ್ತದೆ. ಹಾಗಾಗಿ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಒಂದ್ ರೀತಿ ಭೀಷ್ಮ ಅಂತಾರಲ್ಲ, ಕೌರವರಿಗೆ ಅಜ್ಜ ಪಾಂಡವರಿಗೆ ಅಜ್ಜ, ಆ ತರದ ಒಬ್ಬನ್ನ ಇವರಿಗೆ ಇಲ್ಲಿ ಪ್ರೆಸಿಡೆಂಟ್ ಮಾಡಬೇಕಾಗ್ತದೆ. ಒಂದ್ ವೇಳೆ ಆ ರೀತಿಯಾದಂತಹ ನ್ಯೂಟ್ರಲ್ ವ್ಯಕ್ತಿಯನ್ನ ಪ್ರೆಸಿಡೆಂಟ್ ಮಾಡೋದಾದ್ರೆ ಯಾರು ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲ ಕಡೆ ಬಂದೇ ಬರ್ತದೆ. ಅದು ಇನ್ನೂ ಸಾಲ್ವ್ ಆಗದೆ ಇರುವಂತದ್ದು. ಅಂದ್ರೆ ಯಾರಿಗೂ ಗೊತ್ತಿಲ್ಲ ಮುಂದೆ ಯಾರನ್ನ ಇಲ್ಲಿ ಪ್ರೆಸಿಡೆಂಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಮಟ್ಟಿಗೆ ಯಾರಿಗೂ ಗೊತ್ತಿಲ್ಲದಿರುವಂತಹ ವಿಷಯ. ಆದ್ರೂ ಇಲ್ಲಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಬಿಜೆಪಿ ಇಲ್ಲಿ ಉಳ್ಕೊಳ್ತದೆ. ಇಲ್ಲದಿರೋ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗ್ಬೋದು. ಈಗ ನೋಡಿ, ಇಲ್ಲಿರೋದು ಕೇವಲ ಈ ಪ್ರೆಸಿಡೆಂಟ್ ಪೋಸ್ಟ್ ಇರುವಂತಹ ಗಲಭೆ. ಇಲ್ಲಿ ಇವರಿಗೆ ಅಧಿಕಾರ ಇಲ್ಲ, ಕೇವಲ ಇವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದ್ರೂ ಕೂಡ ಇವರು ವಿರೋಧ ಪಕ್ಷದಲ್ಲಿದ್ದುಕೊಂಡು ಇಷ್ಟೊಂದು ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ಬಿಜೆಪಿಗೆ ಏನಾದ್ರೂ ಇಲ್ಲಿ ಅಧಿಕಾರ ಸಿಕ್ಕಿದ್ರೆ ಆಗ ಇವರ ಒಳ ಜಗಳ ಯಾವ ಮಟ್ಟಕ್ಕೆ ಹೋಗ್ಬೋದು ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನಲ್ಲಿ ಒಳ ಜಗಳ ಬಹಳಷ್ಟು ಇದೆ. ಅಂದ್ರೆ ಈ ಬಿಜೆಪಿ ಕಂಪೇರ್ ಮಾಡಿದ್ರೆ ಅಲ್ಲಿ ಇನ್ನೂ ಬಹಳಷ್ಟು ಇದೆ. ಆದ್ರೆ ಅದನ್ನ ಹೊರಗಡೆ ಎಲ್ಲೂ ಬಾರದೇ ಇರೋ ರೀತಿಯಲ್ಲಿ ಎಲ್ಲಿ ಮಾತಾಡಬೇಕೋ ಅಲ್ಲೇ ಮಾತಾಡಿ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಾವು ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಏನೇ ಸಮಸ್ಯೆ ಇದ್ರು ತಕ್ಷಣ ಅದಕ್ಕೆ ಏನೋ ಒಂದು ಪರಿಹಾರ ಹುಡ್ಕೊಂಡು ಅಲ್ಲಲ್ಲೇ ತಣ್ಣಗೆ ಮಾಡಿಬಿಡ್ತಾರೆ. ಆದ್ರೆ ಬಿಜೆಪಿಯಲ್ಲಿ ಆ ರೀತಿ ಇಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ದೊಡ್ಡ ಸಮಸ್ಯೆನೇ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ. ಇಲ್ಲಿ ಯಾರು ನಾಯಕರಿದ್ದಾರೆ ನೀವೇ ಯೋಚನೆ ಮಾಡಿ. ಕಾಂಗ್ರೆಸ್ನಲ್ಲಾದ್ರೆ ಸಿದ್ದರಾಮಯ್ಯ ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಅದೇ ರೀತಿಯಲ್ಲಿ ಈಶ್ವರ್ ಖಂಡ್ರೆ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಹೀಗೆ ಹಲವಾರು ಜನರ ಹೆಸರು ನಿಮಗೆ ಮುಂದೆ ಬರ್ತದೆ. ಆದ್ರೆ ಕರ್ನಾಟಕದ ಬಿಜೆಪಿಯಲ್ಲಿ ನೀವು ನಾಯಕರನ್ನು ನೋಡ್ಕೊಂತ ಹೋದ್ರೆ ಕೆಲವರು ಸಿಗ್ತಾರೆ ಹೊರತು ಅಷ್ಟೊಂದು ವರ್ಚಸ್ವಿ ನಾಯಕರು ಅಂತ ತಕೊಂಡು ಯಾರು ಇಲ್ಲ. ಅಂದ್ರೆ ಮತದಾರರ ಮೇಲೆ ಪ್ರಭಾವ ಬೀರುವಂತ ನಾಯಕರು ಖಂಡಿತವಾಗಿ ಬಿಜೆಪಿಯಲ್ಲಿ ಇಲ್ಲಿ ಯಾರು ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಬಿಜೆಪಿ ಮೊದಲಿಂದನೂ ಸೊರಗಿದೆ, ಈಗ ಮತ್ತು ಸೊರಗ್ತಾನೆ ಇದೆ. ಇನ್ನೊಂದು ಸಮಸ್ಯೆ ಏನಂದ್ರೆ ಯಡಿಯೂರಪ್ಪನವರು ಕೂಡ ಅಷ್ಟೇ ಸೆಕೆಂಡ್ ಲೆವೆಲ್ ನಾಯಕರನ್ನ ಮೇಲ್ ಬರಲಿಕ್ಕೆ ಬಿಡದೇ ಇರೋದು ಕೂಡ ಇಲ್ಲಿ ಈ ನಾಯಕತ್ವದ ಕೊರತೆ ಅನುಭವಿಸೋದಕ್ಕೆ ಕಾರಣ ಆಗಿದೆ. ಒಟ್ಟಾರೆ ಮೇಲೆ ಯತ್ನಾಳ್ ಅವರು ಈಗ ಹಾರಿಸಿರುವಂತಹ ಈ ಬಂಡಾಯದ ಬಾವುಟ ಏನಿದೆ, ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬಿಜೆಪಿಗೆ ಯಾವ ರೀತಿಯಾದಂಥ ತೊಡಕನ್ನು ಉಂಟು ಮಾಡ್ತದೆ, ಏನಾಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ನಿಮ್ಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಂತೇಳಿ ಏನಾದರೂ ಸ್ವಲ್ಪ ಉಸಿರಾಡ್ತಾ ಇರೋದಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಈ ಬಿಜೆಪಿ ಅನ್ನುವ ಪಾರ್ಟಿಗ ಬೀದಿ ಜಗಳ ಪಾರ್ಟಿಯಾಗಿ ಕನ್ವರ್ಟ್ ಆಗೋಗಿದೆ. ಈ ಸಮಸ್ಯೆನ ಹೈಕಮಾಂಡ್ ಹೇಗೆ ಸಾಲ್ವ್ ಮಾಡ್ತದೆ, ಯಾವ ರೀತಿ ಮ್ಯಾನೇಜ್ ಮಾಡ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನೋಡೋಣ, ಆದಷ್ಟು ಬೇಗ ಈ ಸಮಸ್ಯೆಗಳು ಪರಿಹಾರ ಆಗ್ಬೋದು. ಪರಿಹಾರ ಆಗಿ ಇವರು ಜಗಳ ಮಾಡೋದನ್ನು ಬಿಟ್ಟು ಒಂದು ಉತ್ತಮವಾದಂತಹ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನ ಎಲ್ಲಿ ಹೇಗೆ ಕಿವಿ ಹಿಂಡಬೇಕೋ ಅದನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂಥ ವಿಷಯ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.